ಸರ್ 45 ವರ್ಷಗಳ ದೊಡ್ಡ ಜರ್ನಿ ಸರ್. ಸೊ ಈ ಜರ್ನಿ ಸರ್ ಎಲ್ಲೂ ಕೂಡ ಉತ್ಸಾಹ ಅನ್ನೋದು ಸಿನಿಮಾ ಮೇಲಿಂದ ಕಮ್ಮಿ ಆಗಿಲ್ಲ ಸರ್. ಯಾಕಂದ್ರೆ ಪ್ರತಿ ಫ್ರೇಮಲ್ಲೂ ನೋಡ್ತಾ ಇದೀವಿ ಹಸಿವಿದೆ. ಜೊತೆಗೆ ಈ ಜರ್ನಿನಲ್ಲಿ ಈಗ ಮಕ್ಕಳು ಕೂಡ ಜೊತೆಯಾಗಿ ಸೇರಿರೋದು ಎಷ್ಟು ಖುಷಿ ಕೊಟ್ಟಿದೆ ಸರ್. ತಂತ್ರಜ್ಞಾನಕ್ಕೆ ಎರಡನೇ ಮಗಳು ಕೂಡ ಬಂದಿದ್ದಾರೆ. ಹೌದಲ್ವಾ, ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು. ಬಂದ್ರೆ ತಾನೇ ಮುಂದೆ. ನಾಳೆ ಅಂತ ಒಂದು ಇದೆಯಲ್ಲ, ಟುಮಾರೋ. ಎಲ್ಲರೂ ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ. ಹೋಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನಾಳೆನ ರೆಪ್ರೆಸೆಂಟ್ ಮಾಡಕ್ಕೆ ಜನ ಬೇಕಲ್ಲ. ಸೊ ಯಂಗ್ಸ್ಟರ್ಸ್, ನಮ್ಮ ಫ್ಯಾಮಿಲಿ ಅಂತಲ್ಲ, ಬೇರೆ ಹೊರಗಡೆಯಿಂದ ಕೂಡ ಯಂಗ್ಸ್ಟರ್ಸ್ ಬರ್ತಾನೆ ಇರಬೇಕು. ಬಂದ್ರೇನೆ ಅಲ್ವಾ ನಾಳೆ. 15 ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ರಿ. ಸೊ ಈ ಕತೆಗೆ 13 ವರ್ಷಗಳ ಜರ್ನಿ ಇದೆ. ಸೊ ಅಲ್ಲಿಂದ ಕಾಡಿದೆ ಅಂತಂದ್ರೆ ಅಂತದ್ದೇನು ವಸ್ತು ನಿಮ್ ಕಾರಣಕ್ಕೆ ಕಾಡಕ್ ಕಾರಣ ಏನಾಗಿದೆ ಅಂತ ಸರ್. ಆ ಎಮೋಷನ್ ಇಂಡೈರೆಕ್ಟ್ ಆಗಿ ಏನ್ ಕತೆ ಅಂತ ಕೇಳ್ತಿದ್ದೀರಾ? ಗ್ಯಾರಂಟಿ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಇರುತ್ತೆ. ಏನಿದೆ ಡಿಫ್ರೆನ್ಸ್, ಏನಿದೆ ಇದರಲ್ಲಿ, ಯಾವ ಥರದ ಒಂದು ಕತೆ ಮಾಡಿದ್ದಾರೆ. ದೊಡ್ಡದಾಗ 3 ವರ್ಷದಿಂದ ಏನೋ ಮಾಡಿದ್ದೀನಿ ಅಂತಾರೆ, ಏನ್ರಿ ಇದಂತ ನಿಮ್ಗೆ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ. ಇದರಲ್ಲಿ ಏನಂತಾರೆ, ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ. ನೋ ಆರ್ಟಿಫಿಷಿಯಲ್ ಡ್ರಾಮಾ. ಆಲ್ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಸಿಚುಯೇಷನ್ಸ್. ಸೆಂಟಿಮೆಂಟ್ಸ್ ಅಂದ್ರೆ ಇವಾಗ ನಾವು ಅಯ್ಯೋ ಗೋಡು ಇದಕ್ಕೆ ಹಿಂಗಳ್ಸೋದಂತ ಒಂದು ಇರುತ್ತಲ್ಲ, ಅದೆಲ್ಲ ಇರಲ್ಲ. ನಿಮ್ಗೆ ರಿಯಲ್ ಸಿಚುಯೇಷನ್ಸ್ ಇರುತ್ತೆ, ಫೇಕೇ ಇರಲ್ಲ ಇದು. ಸೊ ದಟ್ ವಿಲ್ ಬಿ ಅನದರ್ ಹೈಲೈಟ್. ಈವನ್ ಫೈಟ್ಸ್ ನಲ್ಲಿ ಅಷ್ಟೇ, 4 ಫೈಟ್ ಇದೆ ಪಿಕ್ಚರ್ ನಲ್ಲಿ. ದೊಡ್ಡದಾಗಿ ಇವಾಗ ಮೇಲೆ ಜಂಪು ಹಾರ್ಕೊಂಡು ಬಿಡೋದು ಅದು ಅದೆಲ್ಲ ಏನಿರಲ್ಲ. ಸ್ಟ್ರೈಟ್ ನ್ಯಾಚುರಲ್ ಆಗಿರುತ್ತೆ ಫೈಟ್ಸ್. ಅದರ ನಾನು ಇಂಟರ್ವ್ಯೂలో ಕೇಳ್ತಾ ಇದ್ದೆ ಆಕ್ಚುಲಿ ಅದನ್ನ. ಸೊ ಇಲ್ಲಿ ತನಕ ಆಕ್ಷನ್ ಕಿಂಗ್ ಅಂತ ನೋಡ್ತಾ ಇದೀವಿ, ಈಗ ಲವ್ ಕಿಂಗ್ ಅಂತ ನೋಡ್ತಾ ಇದೀವಿ ಅರ್ಜುನ್ ಸರ್. ನಾನು ಡೈರೆಕ್ಟ್ ಮಾಡಿದ್ದೀನಿ ಸ್ವಾಮಿ. ಕರೆಕ್ಟ್ ಸರ್. ಲವ್ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ಸರ್ ಮಕ್ಕಳ ಲವ್ ಲೈಫ್ ಅಂದ್ರೆ ತುಂಬಾ ಒಳ್ಳೆ ಜರ್ನಿ, ಸುಂದರವಾದ ಜರ್ನಿ, ಅವರ ಪ್ರೀತಿ ವಿಚಾರ ಎಲ್ಲ. ಸೊ ಅದು ನೋಡಾದ್ಮೇಲೆ ಅನಿಸ್ತಾ ಸರ್ ಈ ತರದೊಂದು ಜಾನರ ಲವ್ ಟ್ರ್ಯಾಕ್ ನಾನು ಬರ್ಬೇಕು ಅನ್ನೋದು. ನಾನು ಬರ್ಬೇಕು ಅಂತ ಅನ್ಕೊಂಡಿಲ್ಲ, ಸುಮ್ಮನೆ ನನ್ನ ಮೈಂಡ್ ಎಲ್ಲ ಚೇಂಜ್ ಮಾಡೋಣ.